ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು OPS ನಿಶ್ಚಿತ ಪಿಂಚಣಿ ಜಾರಿಗೊಳಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಹೌದು ವೀಕ್ಷಕರೇ, ದಿನಾಂಕ 18/7/2026ರಂದು MD ನಂದನ್ನವರ್ ಸಾಕಿನ ಬೈಲಹೊಂಗಲ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರ ನೇತೃತ್ವದಲ್ಲಿ ಸುಮಾರು 50 ಜನ ಶಿಕ್ಷಕರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಹಳೆ ಪಿಂಚಣಿ ಜಾರಿ ಮತ್ತು ಖಾಲಿ ಇರುವ ಹುದ್ದೆಗಳನ್ನು ಬೇಗನೆ ತುಂಬಬೇಕು. ದಿನಾಂಕ 1/4/2006 ಪೂರ್ವದಲ್ಲಿ ಅಧಿಸೂಚನೆ ಹೊರಡಿಸಿ ತದನಂತರ ನೇಮಕವಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯ ಆದೇಶ ಮಾಡಿದ್ದು, ಸದರಿ ಆದೇಶದಂತೆ 1/4/2006 ಪೂರ್ವದಲ್ಲಿ ನೇಮಕವಾಗಿ ತದನಂತರ ಅನುದಾನಕ್ಕೆ ಒಳಪಟ್ಟು ಅನುದಾನಿತ ನೌಕರರಿಗೆ ಪಿಂಚಣಿ ಸೌಲಭ್ಯ ಒಳಪಡಬೇಕು ಎಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಅರ್ಜಿ ಕೋರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿಯಿಂದ ವರದಿಗಾರರು ರಮೇಶ್ ಬದಾಮಿಯವರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ. ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸರ್ ಅವರ ಮುಂದಾಳತ್ವದಲ್ಲಿ ನಮ್ಮ ಎಲ್ಲ 2 ಜಿಲ್ಲೆಗಳ ಒಂದು ಮಾಧ್ಯಮಿಕ ಶಾಲಾ ನೌಕರ ಸಂಘದ ಮುಂದಾಳತ್ವವನ್ನು ಬಸವರಾಜ ಹೊರಟ್ಟಿ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸಂಭಾಷ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈಗ ಬಂದಿರತಕ್ಕಂಥ ಒಂದು ಉದ್ದೇಶ ಎಲ್ಲರಿಗೂ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕು ಎನ್ನತಕ್ಕಂಥ ಉದ್ದೇಶ ನಮ್ಮೆಲ್ಲರದ್ದಾಗಿದೆ. ಏಕೆಂದರೆ ಒಬ್ಬ ಶಿಕ್ಷಕ ಇಳಿ ವಯಸ್ಸಿನಲ್ಲಿ ಒಂದು 60%, 70%, 100% ಪೇಮೆಂಟ್ ತಗೊಂಡ ತದನಂತರದಲ್ಲಿ ಏನೂ ಪೇಮೆಂಟ್ ಇಲ್ಲ ಅಂತಂದರೆ ಆತನ ಬದುಕು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಒಂದು ಮುಂದಾಳತ್ವದಲ್ಲಿ ಈ ಎಲ್ಲ ನೌಕರಸ್ಥರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ಬರಬೇಕು ಎನ್ನುವಂಥ ಸದುದ್ದೇಶದಿಂದ ನಾವೆಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮುಟ್ಟಲಿ ಮತ್ತು ಈ ನೌಕರರ ಬಂಧುಗಳಿಗೆ ಒಂದು ಇಳಿ ವಯಸ್ಸಿನಲ್ಲಿ ಪಿಂಚಣಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಿ ಎನ್ನುವಂಥ ನಮ್ಮ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಕಳಕಳಿಯ ವಿನಂತಿಯಾಗಿದೆ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಸಂಘ ನಾನು ರಮೇಶ್ ಬಡಿಗೇರ್ ಅಂತ ಹುಕ್ಕೇರಿ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಸದಸ್ಯರಾಗಿದ್ದೇನೆ. ಮಾಧ್ಯಮಿಕ ಶಾಲಾ ನೌಕರರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ. ನಮ್ಮ ಸಂಸ್ಥೆ ಪ್ರಾರಂಭವಾಗಿದ್ದು ಹುಬ್ಬಳ್ಳಿಯಲ್ಲಿ. ಕಳೆದ 50 ವರ್ಷಗಳಿಂದ ಅನುದಾನಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಆಗುತ್ತಿರುವಂಥ ಕಿರುಕುಳ ಮತ್ತು ಅವುಗಳಿಗೆ ಸಿಗುವಂಥ ಲಾಭಗಳು ಯಾವುವು ಸಿಗ್ತಾ ಇಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ನಾವು ಕೆಲವು ಬೇಡಿಕೆಗಳನ್ನು ಕೆಲವು ಕೊಡ್ತಾರೆ, ಮತ್ತು ಹಂಗೆ ಉಳಿತಾವೆ, ಮತ್ತು ವರ್ಷ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತವೆ. ಈ ಸಂಘಟನೆಯಿಂದಲೇ ನಾವು ಕಾಯಂ ಶಾಶ್ವತವಾಗಿ ಏನು ನಮಗೆ ಅನಾನುಕೂಲ ಇರ್ತಾವೆ ನಾವು ಬೇಡಿಕೆ ಹೋರಾಟ ಮಾಡಿನೇ ಪಡ್ಕೊಳ್ಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಈ ಹೋರಾಟ ಅಂದ್ರೆ ಈಗಾಗಲೇ ನಿವೃತ್ತರಾದ ಶಿಕ್ಷಕರು ಕೆಲವೊಂದು ಜನ ಪೆನ್ಷನ್ ತೊಗೊಂಡಾರ. ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆದಂಥ ಶಿಕ್ಷಕರಿಗೆ 2004 ನಂತರ ನೇಮಣಿಕೆ ಆದಂಥ ಶಿಕ್ಷಕರಿಗೆ ನಿವೃತ್ತಿ ವೇತನ ಇಲ್ಲ. ಅವರು ನಿವೃತ್ತಿ ಆದ ನಂತರ ಅವರು ಜೀವನ ಸಾಗಿಸುವುದು ಭಾಳ ದುರದೃಷ್ಟಕರವಾಗಿರ್ತದೆ ಮತ್ತು ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಈ ಕಾರಣದಿಂದ ಸರ್ಕಾರಕ್ಕೆ ನಾವು ಒತ್ತಡ ಹೇರ್ತಾ ಇದ್ದೇವೆ. ಈಗಾಗಲೇ ಮನವಿಗಳನ್ನು ಮೊದಲು ಸಾಕಷ್ಟು ಸಲ ಅರ್ಪಿಸಿದ್ದೇವೆ, ಆದರೂ ನಮ್ಮ ಬೇಡಿಕೆ ಈಡೇರಿಕೆ ಆಗಿಲ್ಲ. ಆದರೂ ಈಗ ನಾವೇನು ಮಾಡೋದು, ಮತ್ತೆ ಹೋರಾಟಕ್ಕೆ ಇಳಿಯಬೇಕಾಗಿದೆ. ಆದರೂ ನಮಗೇನು ಅನಿಸ್ತದೆ, ಈ ಗಣ ಸರ್ಕಾರ ನಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಡ್ತದಂತ ನಾವು ಭಾವಿಸಿದ್ದೇವೆ.
ಕಾರಣ ಈ ನಮ್ಮ ಹೋರಾಟ ನಿರಂತರ ಆಗಿರ್ತದೆ. ನಾವು OPC ನಾವು ನಿವೃತ್ತಿ ವೇತನ ಹಳೆಯ ಪಿಂಚಣಿ ಯೋಜನೆ ನಾವು ತೆಗೆದುಕೊಂಡೇ ತೀರ್ತೇವೆ. ಅದಕ್ಕೆ ನಿರಂತರ ಹೋರಾಟ ನಡೀತಾ ಇದೆ. ಕರ್ನಾಟಕ ನಮ್ಮ ನೇತಾರರಂಥ ಬಸವರಾಜ ಹೊರಟ್ಟಿಯವರು ಮಾರ್ಗದರ್ಶನದಲ್ಲಿ ನಾವು ಉಪವಾಸನೂ ಹಮ್ಮಿಕೊಳ್ತೇವೆ. ಅವ್ರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ಇದನ್ನು ಹೋರಾಟವನ್ನು ತೀವ್ರಗೊಳಿಸ್ತೇವೆ. OPS ಸರ್ಕಾರ ನಮಗೆ ಆಜ್ಞೆಯನ್ನು ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಎಂದು ತಮ್ಮ ಮುಂದೆ ಹೇಳಬಯಸುತ್ತೇವೆ. ಸದಾಶಿವ ಹಿರೇಸಂಬಾಳ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು.